ನಮಸ್ಕಾರ ಮುಖ್ಯಮಂತ್ರಿ ಚಂದ್ರು. ಆದಿತ್ಯ ಲೋಕೇಶ್ ಕ್ರಿಯೇಷನ್, ಆದಿತ್ಯ ಲೋಕೇಶ್ ಯೂಟ್ಯೂಬ್ ನವರು 9 ಕಿರುಚಿತ್ರಗಳನ್ನು ಮಾಡಿ ಯಶಸ್ಸನ್ನು ಗಳಿಸಿದ್ದಾರೆ, ಜನಪ್ರಿಯತೆ ಗಳಿಸಿದ್ದಾರೆ. ತುಂಬಾ ಶ್ರಮದಿಂದ ಈ ಕೆಲಸಗಳನ್ನ ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇದ್ದಾರೆ. ಅವರ ಎಲ್ಲರೂ ಇದನ್ನು ನೋಡಿ ಪ್ರೋತ್ಸಾಹಿಸಬೇಕು, ಹಾಗೆ ಅವರಿಗೆ ಬೆನ್ತಟ್ಟಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮ ಪ್ರಶಸ್ತಿಯನ್ನು ಪಡೆಯಲಿ, ಪ್ರಸಿದ್ಧವಾಗಲಿ ಮತ್ತು ಹೊರ ರಾಜ್ಯಕ್ಕೆ ಹೊರ ದೇಶಕ್ಕೂ ಹೋಗೋ ರೀತಿ ಆಗಲಿ. ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ. 10ನೇ ಕಿರುಚಿತ್ರ ತಂದೆಗಾಗಿ ಡಿಸೆಂಬರ್ 1ನೇ ತಾರೀಕು ಬಿಡುಗಡೆ ಆಗುತ್ತೆ. ಸಭಿಕರೆಲ್ಲರೂ ಕೂಡ, ಅದರ ಶ್ರೋತೃಗಳೆಲ್ಲರೂ ಕೂಡ ಕೇಳಿಸ್ಕೋಬೇಕು ಮತ್ತು ಪ್ರೋತ್ಸಾಹಿಸಬೇಕು ಅಂತ ವಿನಮ್ರದಿಂದ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಧನ್ಯವಾದ. ಸಂತಾನಲಕ್ಷ್ಮಿ, ಏನ್ ಹೇಳ್ರಿ? ನಮ್ ಮದುವೆ ಆಗಿ 10 ವರ್ಷ ಆಯ್ತಲ್ವಾ? ಹೂನ್ರಿ, 2025 ಜನವರಿ 7ಕ್ಕೆ 10 ವರ್ಷ ಆಗೋಯ್ತು. ವರ್ಷಗಳೇನೋ ಉರುಳ್ತಾ ಇವೆ, ಆದ್ರೆ ನಮ್ಮ ಮಕ್ಕಳೇ ಆಗ್ಲಿಲ್ವಲ್ಲ. ಹೌದ್ರಿ, ನನ್ಗೂ ಅದೇ ಚಿಂತೆ ಆಗಿದೆ. ಎಲ್ರೂ ಅದನ್ನೇ ಕೇಳ್ತಿರ್ತಾರೆ. ಅತ್ತೆ ಮಾವ, ನಮ್ಮಪ್ಪ ಅಮ್ಮ ಯಾವಾಗ್ಲೂ ಅದನ್ನೇ ಕೇಳ್ತಿರ್ತಾರೆ. ಅದಕ್ ನಾನು ಬೇರೆ ದಾರಿ ಕಾಣ್ದೆ ಈಗಾಗ್ಬೋದು ಆಗಾಗ್ಬೋದು ಅಂತ ಏನೋ ನೆಪ ಹೇಳಿ ತಪ್ಪಿಸ್ಕೊತಾ ಇರ್ತೀನಿ. ಈಗ ಎಷ್ಟ್ ದಿನ ಅಂತ ಎಲ್ರಿಗೂ ಸುಳ್ಳು ಹೇಳಿ ಯಾಮಾರ್ಸಕ್ಕಾಗುತ್ತೆ? ನನ್ಗನ್ಸುತ್ತೆ ಗೈನಕಾಲಜಿ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಇಷ್ಟು ವರ್ಷ ಆದ್ರೂ ಮಕ್ಳಾಗ್ಲಿಲ್ಲ ಅಂದ್ಮೇಲೆ ನೀವ್ ಹೇಳದೆ ಸರಿ ಅನ್ಸುತ್ತೆ ರೀ. ನಾಳೆ ಸೋಮವಾರ ನಾನು ಕೆಲ್ಸಕ್ಕೆ ರಜಾ ಹಾಕ್ತೀನಿ. ನಾವಿಬ್ರು ಗೈನಕಾಲಜಿ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಳ್ಳೋಣ, ಏನ್ ಹೇಳ್ತಾರೋ ನೋಡೋಣ. ಆಯ್ತು ರೀ, ನಾಳೆನೆ ಹೋಗೋಣ. ಸರಿ. ಹಲೋ ಮೇಡಮ್. ಹಲೋ, ಯಾವ ಡಾಕ್ಟರ್ಗೆ? ಗೈನಕಾಲಜಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ತಗೊಂಡಿದ್ದೀನಿ. ಥ್ಯಾಂಕ್ ಯು. ಸರಿ, ಹೇಗೆ? ನಮಸ್ತೆ. ನಮಸ್ತೆ. ನಿನ್ನ ಹೆಸರು? ಸಂತಾನಲಕ್ಷ್ಮಿ ಅಂತ. ನಿಮ್ಮ ಹೆಸರು? ಬಾಲಸುಬ್ರಹ್ಮಣ್ಯ. ಏನ್ ಸಮಸ್ಯೆ ಆಗುತ್ತೆ ನಿಮ್ಗೆ? ಮೇಡಮ್, 10 ವರ್ಷ ಆಯ್ತು ಮದ್ವೆ ಆಗಿ, ಮಕ್ಳಿಲ್ಲ. ಅದಕ್ಕೆ ಇವಾಗ ಟೆಸ್ಟ್ ಮಾಡ್ಸಕ್ ಬಂದೆ. ಮುಂಚೆ ಎಲ್ಲಾದ್ರೂ ಟೆಸ್ಟ್ ಏನಾದ್ರು ಮಾಡ್ಸಿದ್ರಾ? ಇಲ್ಲ. ಋತು ಎಲ್ಲ ಕರೆಕ್ಟ್ ಆಗಿ ಆಗ್ತೀರಾ?
ಇಲ್ಲ, ಸ್ವಲ್ಪ ಇರ್ರೆಗ್ಯುಲರ್ ಆಗುತ್ತೆ. ಇರ್ರೆಗ್ಯುಲರ್ ಇದೆಯಾ? ಅಂದ್ರೆ 1.5 ತಿಂಗಳು 2 ತಿಂಗಳು ಒಂದ್ಸಲಿ ಆಗೋದು. ನೀವು ಋತು ಸ್ಟಾರ್ಟ್ ಆದಾಗಿಂದನೂ ಇದೇ ಸಮಸ್ಯೆ ಇದೆಯಾ ನಿಮಗೆ? ಹೌದು ಮೇಡಮ್. ಓಕೆ. ಈ ಸಮಸ್ಯೆನ ನೋಡಕ್ಕೆ ಒಂದು USG ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ. ಮತ್ತೆ ಫಾಲಿಕಲ್ಸ್ ಡಾಮಿನೆಂಟ್ ಇದೆಯಾ ಏನು ಅಂತ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಇದೊಂದು ಸ್ಕ್ಯಾನಿಂಗ್ ಬರ್ಕೊಡ್ತೀನಿ ನಿಮಗೆ. ಓಕೆನಾ? ನಿಮ್ಮಲ್ಲಿ ಏನ್ ಸಮಸ್ಯೆ ಆಗತ್ತೆ ಸರ್? ನಮ್ಗೆ ಅಂತ ಸಮಸ್ಯೆ ಕಂಡಿಲ್ಲ. ಏನು ಸಮಸ್ಯೆ ಏನು ಅಂತ ಅನ್ಸಿಲ್ವಾ? ಇವಾಗ ನಾವು ಪ್ರಾಬ್ಲಮ್ ಒಬ್ರದೇ ಅಂತ ಹೇಳಕ್ ಆಗಲ್ಲ, ಇಬ್ರದೂನು ನೋಡ್ಬೇಕು. ಸೊ ಅದಕ್ಕೇನೆ ಇವಾಗ ಅವ್ರದ್ದು ಹೆಂಗ್ ಡಾಮಿನೆಂಟ್ ಇದೆ ಫಾಲಿಕಲ್ಸ್ ನೋಡೋಣ. ನಿಮ್ದು ಸ್ಪರ್ಮ್ ಅನಾಲಿಸಿಸ್ ಮಾಡ್ಬೇಕು, ಅಂದ್ರೆ ಎಜಾಕ್ಯುಲೇಷನ್ ಎಲ್ಲ ಹೆಂಗಾಗತ್ತೆ ಅಂತೆಲ್ಲ ನೋಡ್ಬೇಕು. ನಿಮ್ಗೊಂದು ಸೆಮೆನ್ ಅನಾಲಿಸಿಸ್ ಅಂತ ಮಾಡ್ಸೋಣ ಸರ್. ಓಕೆನಾ? ಬರ್ಕೊಡ್ತೀವಿ. ಮಾಡಿಸ್ಕೊಂಬನ್ನಿ. ಸರ್, ಎಕ್ಸ್ರೇ ಮಾಡಬೇಕು ಸರ್. ಎಕ್ಸ್ರೇ ಆಗ್ಬೇಕು ಡಾಕ್ಟ್ರೆ. ಥ್ಯಾಂಕ್ ಯು ಡಾಕ್ಟ್ರೆ. ಸ್ಕ್ಯಾನಿಂಗ್ ಆಗ್ಬೇಕು ಡಾಕ್ಟ್ರೆ. ಶರ್ಟ್ ಓಪನ್ ಮಾಡಿ. ಆಯ್ತು. ಓಕೆ, ಥ್ಯಾಂಕ್ ಯು. ಮೇಡಮ್, ಸ್ಕ್ಯಾನಿಂಗ್ ಮಾಡಬೇಕು. ಮಾಡ್ಕೊಳ್ಳಿ. ಆಯ್ತು. ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ಸಂತಾನ ಲಕ್ಷ್ಮಿ ಅವರ, ಈ USG ಸ್ಕ್ಯಾನ್ ಪ್ರಕಾರ ನಿಮ್ಗೆ ಫೈಬ್ರಾಯ್ಡ್ ಇದೆ.
ಅಂದ್ರೆ ಯುಟ್ರಸ್ ಅಲ್ಲಿ ಗಂಟಿದೆ, ಹಿಂಭಾಗದಲ್ಲಿ ಗಂಟಿದೆ. ಅದು ನಿಮ್ಗೆ ಮೇನ್ ಆಗಿ ಏನ್ ಮ್ಯಾಟರ್ ಆಗಲ್ಲ ಮಗು ಆಗುವಂತ ವಿಚಾರಕ್ಕೆ. ಬಟ್ ಫಸ್ಟ್ ಫ್ಯಾಕ್ಟರ್ ಏಜ್ ಫ್ಯಾಕ್ಟರ್ ಒಂದು, ಮತ್ತೆ ಇನ್ನೊಂದು ಫಾಲಿಕಲ್ಸ್ ಡಾಮಿನೇಟ್ ಆಗ್ಬೇಕು ಅಂತ ಹೇಳ್ತೀವಿ. ಮೊಟ್ಟೆ ದಪ್ಪದಾಗಿ ಹೊಡಿಬೇಕು ಅಂತ. ಈ ಮೊಟ್ಟೆ ದಪ್ಪದಾಗಕ್ಕೆ ನಿಮ್ಗೆ ಹಾರ್ಮೋನ್ಸ್ ಅದಕ್ಕೆ ಬೇಕಾದಂತ ಹಾರ್ಮೋನ್ಸ್ ಯೂಸ್ ಬರ್ತಾ ಇಲ್ಲ, ನಿಮ್ದು ಬಾಡಿಗೆ ಪ್ರೊಡಕ್ಷನ್ ಕಮ್ಮಿ ಆಗ್ತದೆ. ಸೊ ಅದಕ್ಕೋಸ್ಕರ ಇವಾಗ ಏಜ್ ಫ್ಯಾಕ್ಟರ್ ಆಗಿರೋದು ಕಾರಣ ಇವಾಗ ನೀವು ಟ್ರೈ ಮಾಡ್ತಿರೋದು ಸ್ವಲ್ಪ ಲೆಸ್ ನಿಮ್ಗೆ, ಓಕೆನಾ, ರಿಸಲ್ಟ್ಸ್ ಲೆಸ್ ಕೊಡುತ್ತೆ. ಮತ್ತೆ ಇವ್ರದ್ದು ನೋಡ್ಬೇಕಂತಂದ್ರೆ ಇವ್ರದ್ದು ಸೆಮೆನ್ ಅನಾಲಿಸಿಸ್ ಹೇಳಿದ್ದೆ. ಇದ್ರಲ್ಲಿ ಇವ್ರದ್ದು ಏನಾಗ್ತದೆ, ಒಂದು ಏಜ್ ಫ್ಯಾಕ್ಟರ್. ಸರ್ ಆಲ್ಕೋಹಾಲ್ ಸ್ಮೋಕಿಂಗ್ ಏನಾದ್ರು ಇದೆಯಾ ಸರ್? ಪ್ರಾಕ್ಟೀಸ್ ಏನಿಲ್ಲ, ಹ್ಯಾಬಿಟ್ಸ್. ಸೊ ಅವ್ರಿಗೆ ಇವಾಗ ಸ್ಪರ್ಮ್ ಪ್ರೊಡಕ್ಷನ್ ಕಮ್ಮಿ ಆಗ್ತಿದೆ ಸರ್. ಏಜ್ ಆಗ್ತಾ ಆಗ್ತಾ ಒಂದೇ ತರ ಪ್ರೊಡಕ್ಷನ್ಸ್ ಆಗೋದು ಕಮ್ಮಿ ಬಾಡಿಲಿ. ಮತ್ತೆ ಹಾರ್ಮೋನ್ಸ್ 20 to 30 ಇಯರ್ಸ್ ಇರೋದೇ ಬೇರೆ ತರ ಇರುತ್ತೆ, 30 to 40 ಬೇರೆ ತರ ಇರುತ್ತೆ, ಅಬೌವ್ 45 ಬೇರೆ ತರ ಇರುತ್ತೆ. ಸೊ ನಿಮ್ ಬಾಡಿಗೆ ಇವಾಗ ಹಾರ್ಮೋನ್ಸ್ ಪ್ರೊಡಕ್ಷನ್ ಲೆಸ್ ಆಗಿರೋದ್ ಕಾರಣ ನಿಮಗೂ ಕಷ್ಟ ಇದೆ ಸರ್. ರಿಸಲ್ಟ್ಸ್ ಇಬ್ರದ್ದು ನೋಡಿದ್ರೆ ಲೆಸ್ ಇದೆ ರಿಸಲ್ಟ್. ಸೊ ಇವಾಗ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ, ಬಟ್ ಏಜ್ ಆಗಿರೋದ್ರಿಂದ ನಾವು ರಿಸ್ಕ್ ಫ್ಯಾಕ್ಟರ್ ತಗೊಳಕ್ ಆಗಲ್ಲ. ನಿಮ್ ಮಗು ಬೇಕೇ ಬೇಕು ಅಂತ ಕಾರಣ ಇದ್ರೆ ಯಾವ್ದಾದ್ರು ಒಂದು ದತ್ತು ಮಗುನ ತಗೊಳ್ಬೋದು. ಅನಾಥಾಶ್ರಮದಲ್ಲೋ ಬಾಲಮಂದಿರದಲ್ಲೋ ಹೋಗಿ ದತ್ತು ತಗೊಂಡು ಮಗುನ ಅದನ್ನೇ ಸಾಕಿ ನಮ್ಮ ಮಗು ಅಂತ ಸಾಕಿ ಚೆನ್ನಾಗಿದೆ. ಓಕೆನಾ? ಸಂತಾನ ನಮ್ಮ ಮಕ್ಕಳೇ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನಮ್ ದೇಹದಲ್ಲಿರೋ ಸಮಸ್ಯೆಗೆ ಯಾರೇನ್ ಮಾಡಕ್ಕಾಗುತ್ತೆ? ಇರೋ ವಿಚಾರ ಹೇಳಿದರೆ. ಮಕ್ಕಳಿಲ್ಲದೆ ನಮ್ಗೆ ಜೀವನ ಬರಡಾಗುತ್ತೆ, ಅದೇ ಚಿಂತೆ ಆಗಿದೆ. ಅಷ್ಟೊಂದ್ ಯಾಕೆ ನಿರಾಶೆ ಆಗ್ತೀರಾ? ಡಾಕ್ಟರ್ ಹೇಳಿದಾರಲ್ವಾ, ಯಾವ್ದಾದ್ರು ಬಾಲ ಮಂದಿರಕ್ಕೆ ಹೋಗಿ ಮಕ್ಕಳನ್ನ ತಗೋಬಹುದು ಅಂತ. ನಮಗ್ ಮಕ್ಕಳಾಗಲ್ಲ ಅಂತ ಸರ್ಟಿಫಿಕೇಟ್ ಕೂಡ ಕೊಟ್ಟಿದಾರಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಅದೊಂದೇ ದಾರಿ ಇರೋದು ನಮ್ಗೆ. ನಾಳೆನೂ ಒಂದಿನ ರಜಾ ಹಾಕ್ಬಿಡಿ, ಬಾಲ ಮಂದಿರಕ್ಕೆ ಹೋಗಿ ಬರೋಣ. ಈಗ್ಲೇ ವಯಸ್ಸು ಜಾಸ್ತಿ ಆಗಿದೆ, ಮತ್ತೆ ತಡ ಮಾಡೋದ್ ಬೇಡ. ಆಯ್ತು, ನಾಳೆನೆ ಹೋಗೋಣ. ಸರಿ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಹೇಳಿ ಸರ್, ಏನಾಗ್ಬೇಕಾಗಿತ್ತು ನನ್ನಿಂದ? ಸರ್, ನಾನು ಬಾಲಸುಬ್ರಹ್ಮಣ್ಯಂ ಅಂತ, ನನ್ನ ಹೆಂಡತಿ ಸಂತಾನ ಲಕ್ಷ್ಮಿ. ನಮ್ಮ ಮದುವೆಯಾಗಿ 10 ವರ್ಷ ಆಯ್ತು. ನಮ್ಗಿನ್ನೂ ಮಕ್ಕಳಾಗಿಲ್ಲ. ನಮ್ಮನ್ನು ಚೆಕಪ್ ಮಾಡಿದ ಡಾಕ್ಟ್ರು ನಿಮ್ಮ ಮಕ್ಕಳಾಗಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನೋಡಿ, ಸರ್ಟಿಫಿಕೇಟ್ ಇಲ್ಲಿದೆ. ಓಕೆ, ಒಳ್ಳೇದಾಯ್ತು. ನಿಮ್ಮಿಬ್ಬರಿಗೂ ವಯಸ್ಸೆಷ್ಟು? ನನಗೆ 40 ವರ್ಷ, ನನ್ನ ವಯಸ್ಸು 36 ವರ್ಷ. ನಿಮ್ ಮದುವೆ ಆಗಿ 10 ವರ್ಷ ಆಗಿದೆ. ನೀವು ಮಕ್ಕಳಾಗಿದ್ದಿದ್ರೆ 8 ರಿಂದ 9 ವರ್ಷದ ಮಗು ಇರ್ಬೇಕಾಗಿತ್ತು. ಹೌದು ಸರ್, ನಮ್ ಬ್ಯಾಡ್ ಲಕ್. ಆಗ್ಲಿಲ್ವೇ? ಬೇಜಾರಾಗ್ಬೇಡಿ, ನಿಮ್ಮಂತವರಿಗೆ ಸಹಾಯ ಮಾಡೋದಕ್ಕೆ ಅಂತಾನೆ ನಮ್ಮ ಬಾಲಭವನ ಇರೋದು. ಯಾವ ಮಗು ಬೇಕು ಈಗ? ಗಂಡು ಮಗು ಬೇಕು ಸರ್. ಕೊಡೋಣ. ಅದಕ್ ಮುಂಚೆ ಕೆಲವು ಪ್ರೊಸೀಜರ್ ಫಾಲೋ ಮಾಡ್ಬೇಕು. ಹೌದಾ? ಓಕೆ. ನಿಮ್ ಫ್ಯಾಮಿಲಿ ಹಿಸ್ಟ್ರಿ, ಜಾಬ್ ಹಿಸ್ಟ್ರಿ, ಪ್ರಾಪರ್ಟೀಸ್, ಸೋಷಿಯಲ್ ಸ್ಟೇಟಸ್ ಎಲ್ಲವನ್ನ ಕೊಡ್ಬೇಕಾಗುತ್ತೆ. ಎಲ್ಲ ಇದೆ. ಆಯ್ತು, ಕೊಡೋಣ. ಇದಕ್ಕೆ ಒಂದು ಫಾರ್ಮೆಟ್ ಇದೆ, ತಗೊಳ್ಳಿ. ಇದನ್ನ ಕಂಪ್ಲೀಟ್ ಫಿಲ್ ಮಾಡಿ ವೋಟರ್ ಐ ಡಿ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಡೀಟೇಲ್ಸು ಮತ್ತೆ ಹೌಸ್ ಓನರ್ಶಿಪ್ ಡಾಕ್ಯುಮೆಂಟ್ ಎಲ್ಲವನ್ನ ಅಟ್ಯಾಚ್ ಮಾಡಿ ಕೊಡಿ. ಆಯ್ತು. ಹೌದು ಸರ್, ಎಲ್ಲಾನು ಕೊಡ್ತೀನಿ. ಈ ಫಾರ್ಮ್ನ ಇಲ್ಲೇ ಫಿಲ್ಅಪ್ ಮಾಡ್ಬೋದೇ? ಖಂಡಿತ, ನನ್ನೆದ್ರಲ್ಲೇ ಫಿಲ್ ಮಾಡ್ಬೇಕು. ಆಗ್ಲಿ ಸರ್, ಇಲ್ಲೇ ಫಿಲ್ಅಪ್ ಮಾಡ್ಕೊಡ್ತೀನಿ. ಮಾಡಿ.
ಓಕೆ ಗುಡ್. ಎಲ್ಲ ಕಾಲಮು ಫಿಲ್ ಆಗಿದೆ. ಇವತ್ತು ಸಂಜೆ ಮ್ಯಾನೇಜ್ಮೆಂಟ್ ಮೀಟಿಂಗ್ ಇದೆ. ಹೌದಾ ಸರ್? ಅಲ್ಲಿ ನಿಮ್ಮ ಅರ್ಜಿ ಚರ್ಚೆಗೆ ಬರುತ್ತೆ. ಏನ್ ತೀರ್ಮಾನ ತಗೋತಾರೋ ಫೋನ್ ಮಾಡಿ ತಿಳಿಸ್ತೀನಿ. ಆಗ ಬನ್ನಿ. ಹೌದಾ ಸರ್? ಆಗ್ಲಿ. ಮ್ಯಾನೇಜ್ಮೆಂಟ್ ಡಿಸಿಷನ್ ಫೋನ್ ಮೂಲಕ ತಿಳಿಸಿ, ನಾವೇನ್ ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಇದು ಬಾಲಭಂಜನ ಮಾತಾಡ್ತಾ ಇರೋದು. ಹಾ ಹಾ, ತಾವು ಬಾಲಸುಬ್ರಹ್ಮಣ್ಯ ಅವರ? ಹೌದೌದು, ಖಂಡಿತ ಹೇಳಿ. ನೀವು ಒಂದು ಮಗು ಬೇಕು ಅಂದ್ಬಿಟ್ಟಿದ್ದೇನೆ, ಅರ್ಜಿ ಕೊಟ್ಟಿದ್ದಲ್ಲ ಸರ್? ಹಾ ಹಾ ಅದು ಮ್ಯಾನೇಜ್ಮೆಂಟ್ ಮೀಟಿಂಗ್ ಅಲ್ಲಿ ಅಪ್ರೂವ್ ಆಗಿದೆ. ಹಾ ಇವತ್ತು ದಯಮಾಡಿ ಬಾಲಮಂದಿರಕ್ಕೆ ಬನ್ನಿ ಇವತ್ತು. ಹಾ, ಹೌದಾ ಸರ್? ಬಹಳ ಸಂತೋಷ. ಹಾ, ಇನ್ನು ಅರ್ಧ ಗಂಟೆ ಅಲ್ಲಿ ಇರ್ತೀವಿ. ಓಕೆ ಸರ್, ಧನ್ಯವಾದಗಳು ಸರ್. ಸಂತಾನ ಲಕ್ಷ್ಮಿ, ನಮ್ ಮಗು ಕೊಡಕ್ಕೆ ಮ್ಯಾನೇಜ್ಮೆಂಟ್ ಅಪ್ರೂವಲ್ ಕೊಟ್ಟಿದ್ಯಂತೆ. ಹೌದಾ? ಬಹಳ ಸಂತೋಷ ಆಯ್ತು ರೀ. ಇಷ್ಟ ದಿನ ನಾವು ಪಡ್ತಿದ್ ಬಹಳ ತಪ್ಪು. ಆ ದೇವ್ರು ಈ ರೀತಿಲಾರು ನಮ್ಗೆ ಸಂತಾನ ಭಾಗ್ಯ ಕಾಣಿಸುದಲ್ಲ. ಲಕ್ಷ್ಮಿ, ಇದು ಅಳೋಡ್ ಸಮಯ ಅಲ್ಲ. ಬೇಗ ಬೇಗ ರೆಡಿ ಆಗು, ಹೋಗ್ ಬರೋಣ. ನಮಸ್ಕಾರ ಸರ್. ಓ, ಬಾಲಸುಬ್ರಹ್ಮಣ್ಯಂ ಅವರು ಬನ್ನಿ, ಕೂತ್ಕೊಳ್ಳಿ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಅರ್ಜಿಯನ್ನ ಪುರಸ್ಕರಿಸಿ ಮ್ಯಾನೇಜ್ಮೆಂಟ್ನವರು ಒಂದು ಗಂಡು ಮಗುವನ್ನ ಅಡಾಪ್ಷನ್ ಮಾಡ್ಕೊಡೋದಿಕ್ಕೆ ಒಪ್ಪಿದ್ದಾರೆ. ತುಂಬಾ ಸಂತೋಷ ಸರ್. ಮಕ್ಕಳಿಲ್ಲ ನಮ್ಗೆ ಒಂದ್ ಮಗು ಕೊಟ್ಟಿದ್ದೀರಿ. ಮರಳಗಾಡ್ನಲ್ಲಿ ಇದ್ದವ್ರಿಗೆ ನೀರ್ ಸಿಕ್ಕದಂಗಾಯ್ತು. ನಿಮಗೂ ನಿಮ್ಮ ಆಡಳಿತ ಮಂಡಳಿಗೂ ಧನ್ಯವಾದಗಳು ಸರ್. ನಮಸ್ತೆ ಸರ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇದ್ರಲ್ಲಿ ಉಪಕಾರ ಏನೂ ಇಲ್ಲ. ನಮ್ ಬಾಲ್ ಭವನದಲ್ಲಿರೋ ಅನಾಥ ಮಕ್ಕಳಿಗೆ ನೀವು ತಂದೆ ತಾಯಿ ಆಗ್ತೀರಾ, ಅವ್ರಿಗೊಂದೊಳ್ಳೆ ಜೀವನ ಕೊಡ್ತೀರಾ, ಒಳ್ಳೆ ಬಾಳ್ ಕೊಡ್ತೀರಾ. ನಿಮ್ಮಂತವ್ರಿಗಾಗೆ ನಾವಿರೋದು. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ತಗೊಳ್ಳಿ. ಇದು ಮ್ಯಾನೇಜ್ಮೆಂಟ್ ನಿಂದ ಮಗು ಸ್ಯಾಂಕ್ಷನ್ ಆಗಿರೋ ಕಾಪಿ. ಆಗ್ಲಿ ಸರ್, ಆಗ್ಲಿ. ಇದನ್ನ ತಗೊಂಡೋಗಿ ಒಳಗೆ ಬಾಲ್ ಭವನದ ಚೈಲ್ಡ್ ಇನ್ಚಾರ್ಜ್ ವಾಗೇಶ್ ಅಂತ ಇದ್ದಾರೆ, ಅವ್ರಿಗೆ ಕೊಡಿ. ಆಯ್ತು ಆಯ್ತು ಸರ್. ಅಲ್ಲಿ ಸಾಕಷ್ಟು ಗಂಡು ಮಕ್ಳಿದ್ದಾರೆ. ನೀವೇ ನೋಡಿ ಯಾವ ಮಗು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಇವತ್ತು ನಮ್ಮ ಬಾಳು ಬೆಳಕಾಯ್ತು. ಕತ್ತಲಲ್ಲಿದ್ದ ನಮ್ಮನೆ ಇಂದಿನಿಂದ ಬೆಳಕು ಮೂಡುತ್ತೆ. ನಾವಿರೋವರೆಗೂ ನಿಮ್ಮನ್ನ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸ್ತೀವಿ. ನಾವಿನ್ ಬರ್ತೀವಿ. ಹೋಗ್ಬನ್ನಿ, ಒಳ್ಳೇದಾಗ್ಲಿ. ನಮಸ್ತೆ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಮ್ಯಾನೇಜ್ಮೆಂಟ್ ಇಂದ ಒಂದು ಗಂಡು ಮಗುನ ದತ್ತು ತಗೊಳಕ್ಕೆ ಸ್ಯಾಂಕ್ಷನ್ ಆಗಿದೆ.
ಸ್ಯಾಮ್ಸಂಗ್ ಲೆಟರ್ ತಗೊಳ್ಳಿ. ತುಂಬಾ ಸಂತೋಷ. ಒಳಗಡೆ ತೊಟ್ಟಿಲಿಗಳಲ್ಲಿ ಮಕ್ಕಳನ್ನು ಮಲಗಿಸಿದ್ದಾರೆ. ನಿಮ್ಗೆ ಯಾವ ಮಗು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ತಗೊಬನ್ನಿ. ಕೂತ್ಕೋ ಅಲ್ಲಿ. ಮೊದಲಿ ಏನಿದೆ ಅಲ್ಲಿ? ಫಿಶ್ ಇದೆ. ಬೇಕಾ ನಿಂಗೆ? ಬೇಕಾ? ಜಾಣ ಪಾಪು, ಗಲಾಟಿಲ್ಲೇ ಮಾಡಲ್ಲಪ್ಪ ಬಂಗಾರಿ. ಪುಪ್ಪು, ನಾವ್ ನಮ್ಮ ಮನೆಗೆ ಹೋಗೋಣ. ನೋಡಲಿ ಫಿಶ್ ನೋಡಲಿ. ಮಗು ಇಷ್ಟ ಆಯ್ತಾ ನಿಮ್ಗೆ? ಈ ಡಾಕ್ಯುಮೆಂಟ್ಗೆ ಸೈನ್ ಮಾಡಿ. ತಗೋ ಪೆನ್ನು, ಇಲ್ಲಿ ಸೈನ್ ಮಾಡು. ಸೈನ್ ಮಾಡಿದೀವಿ, ತಗೊಳ್ಳಿ. ನೋಡಿ ಬಾಲಸುಬ್ರಹ್ಮಣ್ಯ ಅವರೇ, ಮಗು ಆರೋಗ್ಯವಾಗಿದೆ. ಡಾಕ್ಟರ್ ನೋಡಿ ಸರ್ಟಿಫೈ ಮಾಡಿದ್ದಾರೆ. ಓಕೆ ಸರ್. ಈಗ ನೀವು ಮಗುವನ್ನ ಕರ್ಕೊಂಡು ಹೋಗ್ಬೋದು. ಗುಡ್ ಲಕ್. ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಮಕ್ಕಳಿಲ್ಲದ ನಮ್ಗೆ ಮಗುವನ್ನು ಕೊಟ್ಟು ನಮ್ಮ ಬಾಳು ಬೆಳಕಾಗುವಂತೆ ಮಾಡು. ಇದರಲ್ಲಿ ವಿಶೇಷ ಏನಿದೆ? ನಾವೇ ನಿಮಗೆ ಧನ್ಯವಾದ ಹೇಳ್ಬೇಕು. ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ನೀವೇ ಆಸರೆ ಆಗಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಾವಿನ್ ಬರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಹಾ, ನಟರಾಜ್, ನಟರಾಜ್, ಏನಮ್ಮ? ಹಾಲ್ ಕುಡಿಯೋ ಬಾ ನಟರಾಜ್. ಏನ್ ಮಾಡ್ತಿದ್ದಪ್ಪ? ಸ್ಕೂಲ್ ಹೋಮ್ವರ್ಕ್ ಮಾಡ್ತಿದ್ಯಮ್ಮ. ಹೌದಾ, ಸರಿ ಕಣಪ್ಪ, ಹೋಮ್ವರ್ಕ್ ಮಾಡ್ಕೋ. ಅಮ್ಮ, ಅಮ್ಮ, ಯಾಕೆ ಎದೆ ನೋಡ್ತಾ ಇದೆ? ಅದೇ 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 ಬನ್ನಿ ಬನ್ನಿ. ಅಮ್ಮ, ಅಮ್ಮ, ಯಾಕೋ ಎದೆ ನೋಡ್ತಾ ಇದೆ. ಉಸಿರಾಡಕ್ಕೆ ಆಗ್ತಿಲ್ಲ, ಉಸಿರಾಡಕ್ಕೆ ಆಗ್ತಿಲ್ಲ. ಅದೇ ಬನ್ನಿ. ಅಮ್ಮ, ಏನ್ ಸಂತಾನು, ಯಾಕೆ ಕೂತೆ? ತುಂಬಾ ಇದೆ ನೋಡ್ತಾ ಇದೆ. ಉಸಿರಾಡಕ್ಕೂ ಆಗ್ತಾ ಇಲ್ಲ.
ಬೇಗ ಬನ್ನಿ. ಬೇಗ ಬನ್ನಿ, ಆಗ್ತಿಲ್ಲ. ಬನ್ನಿ, ಏನಾಯ್ತು ಏನಾಯ್ತು? ಯಾಕೆ ಯಾಕೆ? ತುಂಬಾ ಇದೆ ನೋವು. ಹೌದಾ? ಅಯ್ಯೋ 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 ಅಯ್ಯೋ. ಮಾಡಕ್ಕೂ ಆಗ್ತಿಲ್ಲ. ಹೌದಾ? ಇರು ಇರು, ನಾನು ಆಂಬುಲೆನ್ಸ್ ಫೋನ್ ಮಾಡ್ತೀನಿ ಇರು. ಹಾ? ಸ್ವಲ್ಪ ನೀರು ಕುಡಿ, ಸ್ವಲ್ಪ ನೀರು ಕುಡಿ ಅಲ್ಲ ಸರ್, ನೀರು ಕುಡಿ, ನೀರು ಕುಡಿ, ಕುಡಿ ಕುಡಿ. ನಿಧಾನ ಏನು ಆಗಲ್ಲ. ಆಯ್ತು, ನಾನು ಇರು, ನಾನು ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ಆಂಬುಲೆನ್ಸ್ ಫೋನ್ ಮಾಡ್ತೀನಿ ಇರು. ಆಯ್ತು ಆಯ್ತು, ಆಂಬುಲೆನ್ಸ್ ಮಲ್ಕೊ ಮಲ್ಕೊ ಮಲ್ಕೊ. ನಾನು ಆಂಬುಲೆನ್ಸ್ ಫೋನ್ ಮಾಡ್ತೀನಿ, ಒಂದು ನಿಮಿಷ ಇರು, ಫೋನ್ ಮಾಡ್ತೀನಿ ಇರು. ಇರ್ಲಿ ಇರ್ಲಿ, ಸಮಾಧಾನ ಸಮಾಧಾನ. ಹಲೋ, ಆಂಬ್ಯುಲೆನ್ಸಾ? ನಾನು ಸುಬ್ರಹ್ಮಣ್ಯ ಮಾತಾಡ್ತಾ ಇದ್ದೀನಿ. ನನ್ನ ಹೆಂಡತಿಗೆ ತುಂಬಾ ಇದೆ ನಾವು ಕಾಣಿಸ್ಕೊಂಡಿದ್ದೆ. ದಯಮಾಡಿ ತಕ್ಷಣ ಬೇಗ ಬರಬೇಕು. ಇದು ಮನೆ ನಂಬರ್ 8/7 ವಸತಿಪುರಂ. ಬೇಗ ಬರಬೇಕು. ಹಾ ಬನ್ನಿ 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 ಬನ್ನಿ. ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ದೀನಿ, ಇನ್ನೇನು ಬಂದ್ಬಿಡ್ತಾರೆ. ಗಾಬರಿ ಆಗ್ಬೇಡ ಡಾಕ್ಟರ್. 2-3 ತಿಂಗಳಿಂದ ಅವಾಗ ಸಣ್ಣಗೆ ನೋವು ಬರ್ತಾ ಇತ್ತು. ಉಷ್ಣಕ್ಕೂ ಶೀತಕ್ಕೂ ಅಂತ ಅನ್ಕೊಂಡಿದ್ದೆ. ಇವತ್ತು ತುಂಬಾ ತಡ್ಕೊಳಕ್ ಆಗ್ತಿಲ್ಲ. ತುಂಬಾ ಸಿವಿಯರ್ ಆಗಿ ನೋವ್ತಾ ಇದೆ ರೀ. ಅಬ್ಬ, ತಡ್ಕೊಳಕ್ ಆಗ್ತಿಲ್ಲ, ಉಸಿರಾಡಕ್ಕೆ ಆಗ್ತಿಲ್ಲ. ಹೋಗೋಣ, ಏನು ಎಲ್ಲ ಸರ್ ಹೋಗುತ್ತೆ. ಇರ್ಲಿ ಇರ್ಲಿ ಇರ್ಲಿ, ಸಮಾಧಾನ ಸಮಾಧಾನ. ನೋಡಿ ಬಾಲಸುಬ್ರಹ್ಮಣ್ಯ ಅವರೇ, ಯಾವುದೇ ಮನುಷ್ಯನ ದೇಹಕ್ಕೆ ನಮ್ಗೆ ಪೋಷಣೆಗಳು ಹೋಗ್ಬೇಕು ಅಂತ ಅಂದ್ರೆ ನಾವು ತಿನ್ನೋ ಆಹಾರದಿಂದಾನೇ ಅದಾಗೋದು. ಆದ್ರೆ ಏನಾಗುತ್ತೆ, ಒಂದೊಂದ್ಸತಿ ಕೆಲವು ಅಂಗಾಂಗಗಳಿಗೆ ಪೋಷಣೆ ಸರಿಯಾಗಿ ಹೋಗೋದಿಲ್ಲ. ಅಂತ ಕಡೆ ಏನಾಗತ್ತೆ, ನಮ್ಮ ಸಹಜವಾದ ಏನು ಅಲ್ಲಿ ನಾವು ಸೆಲ್ಸ್ ಅಂತ ಹೇಳ್ತೀವಿ, ಜೀವಕೋಶಗಳು, ಅದರಲ್ಲೇ ತೊಂದರೆಗಳು ಉಂಟಾಗಿ ಅದು ಒಂದು ಗೆಡ್ಡೆ ತರ ಫಾರ್ಮೇಶನ್ ಆಗ್ಬಿಡುತ್ತೆ. ಈ ರಿಪೋರ್ಟ್ ಪ್ರಕಾರ ಹೋದ್ರೆ ನಾವು ಸಂತಾನ ಲಕ್ಷ್ಮಿ ಅವ್ರಿಗೆ 2 ಶ್ವಾಸಕೋಶಗಳಲ್ಲೂ ಕ್ಯಾನ್ಸರ್ ಅನ್ನೋ ರೋಗ ಆಗ್ಬಿಟ್ಟಿದೆ. ಅವ್ರಿಗೆ ಅಲ್ಲಿ 5-6 ಇಂಚು ದಪ್ಪದ ಗೆಡ್ಡೆ ಕಾಣಿಸ್ಕೊಂಡ್ ಬಂದ್ಬಿಟ್ಟಿದೆ. ಕೆಲವು ಕಡೆ ಕ್ಯಾನ್ಸರ್ ಆದ್ರೆ ಆಪರೇಷನ್ ಮಾಡಿ ತೆಗೆದು ಬಿಡ್ತಾರೆ ಅದನ್ನ. ಮತ್ತೆ ಮುಂದಕ್ಕೆ ಏನು ಹರಡಬಾರ್ದು ಅನ್ನೋ ತರ ನಮ್ಗೇನು ಪರಿಹಾರಗಳನ್ನ ಹೇಳ್ಕೊಡ್ತಾರೆ. ಆದ್ರೆ ಇಂಥ ಪರಿಸ್ಥಿತಿಲಿ ನಾವು ಆಪರೇಷನ್ ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಕ್ಯಾನ್ಸರ್ 3ನೇ ಸ್ಟೇಜಿಗೆ ಹರಡ್ಬಿಟ್ಟಿದೆ. ಈ ರಿಪೋರ್ಟ್ ಪ್ರಕಾರ ನೋಡಿದ್ರೆ ಅವ್ರು ಇನ್ನೊಂದು ತಿಂಗಳು ಇರ್ಬೋದು. ಡಾಕ್ಟ್ರೆ, ನನ್ನ ಹೆಂಡತಿ ಬದುಕಲು ಏನ್ ಮಾಡ್ಲಿ ನಾನು? ಈ ವಿಚಾರನ ಅವಳಿಗೆ ಹೇಗೆ ಹೇಳಿ ನಾನು? ನಾನು ಯಾವ ಪಾಪ ಮಾಡಿದಕ್ಕೆ ಈ ಶಿಕ್ಷೆ ಕೊಡ್ತಾ ಇದೀಯ ದೇವ್ರೇ? ನಮಗ್ ಮಕ್ಕಳ ಭಾಗ್ಯನೂ ಕೊಡ್ಲಿಲ್ಲ. ದತ್ತು ತಗೊಂಡ್ ಮಕ್ಕಳ ಜೊತೆ ಸಂತೋಷವಾಗಿರೋಣ ಅಂದ್ರೆ ಈಗ ಅವ್ರನ್ನೂ ಕರ್ಕೊಳ್ತಾ ಇದೀಯ. ಈ ತಬ್ಲಿ ಮಕ್ಕಳಿಗೆ ಯಾರಪ್ಪ ದಿಕ್ಕು? ಅಯ್ಯೋ ದೇವ್ರೇ.
ಬಾಲಸುಬ್ರಹ್ಮಣ್ಯ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಇದು ಹಾಸ್ಪಿಟಲ್, ಇಲ್ಲಿ ಈ ತರ ಎಲ್ಲ ಬಿಹೇವ್ ಮಾಡಬಾರ್ದು. ಕಂಟ್ರೋಲ್ ಮಾಡ್ಕೊಳ್ಳಿ ನಿಮ್ಮ ಎಮೋಷನ್ಸ್ನ. ಸಂತಾನ ಲಕ್ಷ್ಮಿ ಅವರೇ, ಇದೆ. ನಿಮ್ 2 ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಗೆಡ್ಡೆಗಳಾಗ್ಬಿಟ್ಟಿದೆ. 5 ರಿಂದ 6 ಇಂಚ್ ದಪ್ಪ ಗೆಡ್ಡೆಗಳು ಕಾಣಿಸ್ಕೊಂಡ್ಬಿಟ್ಟಿದೆ. ಇದು 3ನೇ ಸ್ಟೇಜ್ ದಾಟ್ಬಿಟ್ಟಿದೆ ಅಮ್ಮ. ಇದಕ್ಕೆ ನಮ್ ಕಡೆಯಿಂದ ಏನು ಚಿಕಿತ್ಸೆ ಬರೋದಿಲ್ಲ. ಅದಕ್ಕೆ ನಿಮ್ನ ಡಿಸ್ಚಾರ್ಜ್ ಮಾಡ್ತಾ ಇದೀವಿ. ನೀವು ಮನೆಗೆ ಹೋಗ್ಬೋದು. ನೀವು ಕರ್ಕೊಂಡು ಹೋಗಿ. ಗಾಬರಿ ಆಗ್ಬೇಡ ಸಂತಾನ. ಏನ್ ಮಾಡಕ, ದೇವ್ರು ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಸರ್ ಒಂದು ಗೊತ್ತಿಲ್ಲ. ನೀನು ಹೊರಟೋಗ್ಬಿಟ್ರೆ ನಮ್ಗೆ ಯಾರ್ದಕ್ಕೂ ಸಂತಾನಕ್ಕೆ ಯಾಕೂ. ಸಂತಾನ, ನೀನು ಹೆಚ್ಚು ದಿನ ಉಳಿಯೋದಿಲ್ವಂತಲ್ಲ, ಏನ್ ಮಾಡ್ಲಿ ನಾನೀಗ? ಕ್ಯಾನ್ಸರ್ ನಂಗೆ ಯಾಕೆ ಬಂತ ಗೊತ್ತಿಲ್ಲ. ನಮ್ಮನೆ ಬರ ಚೆನ್ನಾಗಿಲ್ಲ. ಪಾಪಿಗಳಾಗ್ಬಿಟ್ವು ನಾವು. ಎಲ್ಲ ಪೂರ್ವಾರ್ಜಿತ ಕರ್ಮ. ನೀನಿರೋದ್ರೊಳಗೆ ನಿನ್ನ ಆಸೆ ಏನಿದೆ ಹೇಳು, ಈಡೇರಿಸ್ಬಿಡ್ತೀನಿ. ನನ್ ಮಗುನ ಚೆನ್ನಾಗಿ ಓದಿಸಿ ದೊಡ್ಡವನ್ ಮಾಡಿ ಅವನ್ಗೊಂದ್ ಹೆಣ್ಣು ತಂದು ಮದ್ವೆ ಮಾಡಿ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ ಪಟ್ಟೆ. ನನ್ನ ಆಸೆ ಈಡೇರ್ಲಿಲ್ಲ. ಅವನ್ಗೆ ಈಗ 10 ವರ್ಷ. ಅವನ್ಗೆ ಹೇಗ್ ಮದ್ವೆ ಮಾಡಕ್ಕಾಗುತ್ತಾ? ಅವನ್ಗೆ ಯಾರು ಹೆಣ್ಣು ಕೊಡ್ತಾರೆ? ಅವನೆಷ್ಟಿದ್ರು ಅನಾಥ ಹುಡುಗ. ನಾವು ದತ್ತು ತಂದು ಸಾಕಿದೀವಿ ಅಂದ್ರೆ ಯಾರೂ ಹೆಣ್ಣು ಕೊಡಲ್ಲ. ಅದಕ್ಕೊಂದು ದಾರಿ ಇದೆ. ಇನ್ನೊಂದು 5 ವರ್ಷದ ಹೆಣ್ಣು ಹುಡುಗಿನ ದತ್ತು ತಗೊಂಡು ಬೆಳೆಸಿ ಅವನಿಗೆ ಮದುವೆ ಮಾಡೋಣ. ಒಟ್ಟಿಗೆ ಒಂದೇ ಮನೇಲಿ ಬೆಳೆದ್ರೆ ಅವ್ರಿಗೆ ಅಣ್ಣ ತಂಗಿ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಅದಕ್ಕೆ ನೀವು ಆ ಹುಡುಗಿನ ನಮ್ಮ ಅಕ್ಕನ ಮನೇಲಿ ಬೆಳೆಸಿ ವಯಸ್ಸಿಗೆ ಬಂದ್ಮೇಲೆ ಅವರಿಬ್ರಿಗೂ ಮದ್ವೆ ಮಾಡಿ, ಆಯ್ತಾ? ಹಾಗೆ ಆಗ್ಲಿ. ಇನ್ ತಡ ಮಾಡೋದು ಯಾಕೆ? ಅನಾಥ ಬಾಲ ಮಂದಿರಕ್ಕೆ ಹೋಗಿ ಒಂದ್ ಹೆಣ್ಣು ಮಗುನ ದತ್ತು ತಗೊಂಡ್ಬಿಡೋಣ. ಆಯ್ತು, ಹಾಗೆ ಮಾಡೋಣ. ನಮಸ್ಕಾರ ಸರ್. ಬಾಲಸುಬ್ರಹ್ಮಣ್ಯಂ ಅವರು ಬನ್ನಿ. ನೀವು ಇನ್ನೊಂದು ಹೆಣ್ಮಗು ಬೇಕು ಅಂತ ಅರ್ಜಿ ಹಾಕಿದ್ದೀರಿ. ಮ್ಯಾನೇಜ್ಮೆಂಟ್ ಡಿಸ್ಕಷನ್ ಮಾಡಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಬಹಳ ಸಂತೋಷ. ಹಾ, ತಗೊಳ್ಳಿ ಸ್ಯಾಂಕ್ಷನ್ ಕಾಪಿ. ಒಳಗಡೆ ವಾಗೇಶ್ ಅಂತ ಇರ್ತಾರೆ ಮ್ಯಾನೇಜರು, ಅವ್ರ ಕೈ ಕೊಡಿ. ಆಗ್ಲಿ ಸರ್. ನಿಮ್ಗೆ ಯಾವ ಮಗು ಬೇಕೋ ಆ ಮಗುನ ಸೆಲೆಕ್ಟ್ ಮಾಡಿ ಕರ್ಕೊಂಡೋಗಿ ಚೆನ್ನಾಗಿ ಬೆಳೆಸಿ ದೇಶದ ಸತ್ಪ್ರಜೆಯನ್ನಾಗಿ ಮಾಡಿ. ನಿಮ್ ಮ್ಯಾನೇಜ್ಮೆಂಟ್ಗೆ ನಾವು ಚಿರಋಣಿಗಳಾಗಿದ್ದೇವೆ. ಹಾಗೇನು ಹೇಳ್ಬೇಡಿ. ಅನಾಥ ಮಕ್ಕಳಿಗೆ ಒಂದು ಜೀವನ ಕೊಡ್ತಾ ಇರೋ ನಿಮ್ಗೆ ನಾವು ಚಿರಋಣಿಗಳಾಗಿರ್ಬೇಕು. ನಾವು ಮಕ್ಕಳನ್ನ ಕೊಡ್ತೀವಿ, ಆದ್ರೆ ಅವರು ಸಾಕಿ ಬೆಳೆಸಿ ಭವಿಷ್ಯವನ್ನು ರೂಪಿಸೋರು ನೀವು. ನಮ್ಗಿಂತ ನಿಮ್ಮ ಪಾತ್ರನೇ ದೊಡ್ಡದು. ನಿಮ್ಮಂತವ್ರು ಮುಂದೆ ಬಂದು ನಮ್ಮ ಸಹಕಾರ ನೀಡ್ತಾ ಇರೋದೇ ಇಂಪಾರ್ಟೆಂಟ್. ಅನಾಥ ಮಕ್ಕಳನ್ನ ರಕ್ಷಣೆ ಮಾಡಿ ನಾವು ಇಟ್ಕೊಂಡಿರ್ತೀವಿ, ಆದ್ರೆ ಅದೇನ್ ದೊಡ್ಡ ವಿಷಯ ಅಲ್ಲ. ಅವರನ್ನ ಅಡಾಪ್ಟ್ ಮಾಡ್ಕೊಂಡು ಓದಿಸಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ಸಮಾಜಕ್ಕೆ ಸತ್ಪ್ರಜೆಗಳನ್ನಾಗಿ ಮಾಡುವಂತಹ ನಿಮ್ಮಂತವರೇ ಮಕ್ಕಳಿಗೆ ಆಸರೆ. ಹಾಗಾದಾಗ ಮಾತ್ರ ಬಾಲಭವನ ಇರೋದು ಸಾರ್ಥಕ ಆಗುತ್ತೆ. ಈ ತರ ಮನೋಭಾವನೆ ಸಮಾಜದಲ್ಲಿ ಬಂದ್ರೆ ಈ ಭೂಮಿ ಮೇಲೆ ಅನಾಥ ಮಕ್ಕಳೇ ಇರುವುದಿಲ್ಲ. ಕುತ್ಕೊಳ್ಳಿ ಸರ್.
ಮತ್ತೊಂದು ಹೆಣ್ಮಗು ಸ್ಯಾಂಕ್ಷನ್ ಆಗಿದೆ ನಿಮ್ಗೆ. ಒಳಗಡೆ ಹೋಗಿ ನಿಮ್ಗೆ ಯಾವ ಮಗು ಬೇಕೋ ಕರ್ಕೊ ಬನ್ನಿ. ಮಗು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ ಸಹಕಾರಕ್ಕೆ ಧನ್ಯವಾದಗಳು. ರೀ, ನಮ್ಮ ಅಕ್ಕಂಗೊಂದು ಫೋನ್ ಮಾಡ್ಲಾ? ಮಾಡು. ಹಲೋ ಹಲೋ, ನಾನು ಸಂತಾನ್ ಲಕ್ಷ್ಮಿ ಮಾತಾಡ್ತಿರೋದು. ಸುಬ್ಲಕ್ಷ್ಮಿ, ನಾನೊಂದು ಹೆಣ್ಣು ಮಗುನ ದತ್ತು ತಗೊಂಡ್ ಬಂದಿದ್ದೀನಲ್ಲ, ಅವಳು ನಿಮ್ಮನೇಲಿ ಚೆನ್ನಾಗಿ ಬೆಳಿಲಿ. ಅವಳು ಬೆಳೆದು ವಯಸ್ಸಿಗೆ ಬಂದ್ಮೇಲೆ ನನ್ ಮಗ ನಟರಾಜ ಅವನ್ಗೆ ಕೆಲ್ಸ ಸಿಕ್ಕಿ ಅವನ್ ಕಾಲ್ ಮೇಲೆ ಅವ್ನು ನಿಂತ್ಕೊಂಡಾಗ ಅವನ್ಗೆ ಇವಳನ್ ಕೊಟ್ಟು ಮದ್ವೆ ಮಾಡ್ಸು. ಎಲ್ಲ ಖರ್ಚುನು ನಮ್ಮ ಯಜಮಾನ್ರೆ ನೋಡ್ಕೋತಾರೆ. ಹಾ, ಆಯ್ತು, ಸರಿ. ಅಪ್ಪ, ನಂಗೆ ಈಗ ನೆಮ್ಮದಿ ಆಯ್ತು. ಏನಾದ್ರೂ ಆಗ್ಲಿ, ಈಗ ಜೀವ ಅಗ್ರಾದಂಗಾಗಿದೆ. ಅವಳು ಒಪ್ಕೊಂಡ್ಮೇಲೆ ತುಂಬಾ ಸಮಾಧಾನ ಆಗ್ತಾ ಇದೆ. ಸಂತೋಷ ಸಂತೋಷ. ನಟರಾಜು, ಪಾಪ ಇಲ್ಲಿ. ಪಾರ್ವತಿ, ನೀನು ಬಾಮ್ಮ. ಬಾಮಗೆ ಪಾರ್ವತಿ, ಅಮ್ಮ. ನಿಮ್ಮಿಬ್ಬರನ್ನು ಈಗ್ಲೇ ಕಣ್ ತುಂಬಾ ನೋಡ್ಕೊಂಡ್ಬಿಡ್ತೀನಿ. ನಿಮ್ಮಿಬ್ರು ಮದ್ವೆ ನೋಡೋ ಸೌಭಾಗ್ಯ ನಂಗಿಲ್ಲ. ಅದೇನ್ ಪಾಪ ಮಾಡಿದ್ದ ಏನೋ, ಆ ದೇವ್ರು ದಿನದ ಅವಕಾಶ ಕೊಡ್ಲೇ ಇಲ್ಲ. ರೀ, ಯಾಕೀಗ? ಇವರಿಬ್ಬರನ್ನು ಚೆನ್ನಾಗಿ ನೋಡ್ಕೋಬೇಕು. ಮಕ್ಳ, ನೀವಿಬ್ರು 100 ವರ್ಷ ಚೆನ್ನಾಗಿ ಬಾಳ್ಬೇಕು. ಹೀಗೆ ಖುಷಿ ಖುಷಿಯಾಗಿರ್ಬೇಕು. ಅದೇ ನನ್ನ ಆಸೆ. ಅದ್ರ ಜವಾಬ್ದಾರಿ ನಾನು ನೋಡ್ಕೊತೀನಿ ಬಿಡು. ಆಯ್ತು ಅಂತ ಮದ್ವೆ. ಸಂತಾನು, ಇದಳು ಕಾಫಿ ಕುಡಿ. ಸಂತಾನು, ಸಂತಾನು, ಅಯ್ಯೋ ಸಂತಾನು, ಸಂತಾನು, ನನ್ನೊಬ್ಬನೇ ಬಿಟ್ಬಿಟ್ಟು ಹೊಂಟಿದ್ಯಾ ಸಂತಾನು? ನನಗೆ ಯಾರಮ್ಮ ಈಗ ನನ್ನ ರೊಟ್ಟಿ ಮಾಡಿದ್ಯಲ್ಲಮ್ಮ. ನಟರಾಜ, ನಿಮ್ಮಮ್ಮ ಹೋಗ್ಬಿಟ್ಟು ಕೊಡೋ ಸಂತಾನು, ಸಂತಾನ ಲಕ್ಷ್ಮಿ, ಸಂತಾನ ಲಕ್ಷ್ಮಿ, ನನ್ ಬಿಟ್ಬಿಟ್ಟು ಹೊಂಟೋದ್ಯಾ ಸಂತಾನ ಲಕ್ಷ್ಮಿ? ನನಗೆ ಇನ್ಯಾರು ಸಿಕ್ಕು ಸಂತಾನ ಲಕ್ಷ್ಮಿ? ನನ್ ಮಗನ ಹೇಗೆ ನೋಡ್ಕೊಳ್ಳಿ ಸಂತಾನ ಲಕ್ಷ್ಮಿ? ನಟರಾಜ, ನಟರಾಜ ಪಾಪ, ನಿಮ್ಮಮ್ಮ ಹೋಗ್ಬಿಟ್ಲು ಕಣೋ. ಏನಾಯ್ತಮ್ಮ? ಅಮ್ಮ ಎದ್ದೋಳಮ್ಮ, ಅಮ್ಮ ಹೇಳಮ್ಮ, ನಮ್ನೆಲ್ಲ ಬಿಟ್ಟೋಡಬಿಟ್ಟನಮ್ಮ. ಸಂತಾನ
간다 그 빛나던